ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಜಿಮ್ಮಿಂದನೇ ಸ್ಟಾರ್ಟ್ ಆಗ್ತಿದೆ. ಜಿಮ್ ಮುಗಿಸ್ಕೊಂಡು ಇವಾಗ ಇಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಬಿಕಾಸ್ ಇವಾಗ ನಾವು ಮನೆಗೆ ಹೋಗೋದೇ ಇನ್ನೂ 1 hour ಮೇಲೆ ಆಗುತ್ತೆ. ಸೊ ಅದಕ್ಕೆ ಸುಸ್ತಾಗೋಗುತ್ತಲ್ವಾ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ. ನೋಡಿ ಗೈಸ್, ಅವರು ಅಲ್ಲಿ ಹೋಗ್ತಾ ಇದಾರೆ ಒಂದ್ ಗಾಡಿ ಎತ್ಕೊಂಡು. ನಾನು ಅವ್ರ ಹಿಂದೆ ಹೋಗ್ತಾ ಇದೀನಿ. ಆಕ್ಚುಲಿ ನಾನ್ ಮಾತಾಡೋದು ನಿಮಗೆ ಕೇಳಿಸುತ್ತೋ ಇಲ್ವೋ ಅಂತಾನು ನನಗೆ ಗೊತ್ತಿಲ್ಲ, ಬಿಕಾಸ್ ಫುಲ್ ಗಾಳಿ. ಆದ್ರೂ ಮಾತಾಡ್ತಾ ಇದೀನಿ. ಮೈಕ್ ನೋಡ್ತಾ ಇದೀವಿ ಗೈಸ್. ನಾನು ಅಮೆಝಾನ್ ಅಲ್ಲಿ ಒಂದ್ ಸ್ವಲ್ಪ ಅಂದ್ರೆ 1000 ಒಳಗಡೆ ಇರುವಂತ ಮೈಕ್ಸ್ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೆ ಇಷ್ಟು ದಿನ, ಬಟ್ ಇವಾಗ ಸ್ವಲ್ಪ ಚೆನ್ನಾಗಿರೋ ಮೈಕೆ ತಗೊಳ್ಳೋಣ ಅಂತ ಅನ್ಕೊಂಡು ನೋಡ್ತಾ ಇದೀವಿ. ಆದಷ್ಟು ಬೇಗ ತಗೊಂತೀನಿ, ಅವಾಗ ನಾನ್ ಮಾತಾಡೋದು ನಿಮಗೆ ಕ್ಲಾರಿಟಿಯಾಗಿ ಕೇಳಿಸುತ್ತೆ ಅಲ್ವಾ. ಒಂಥರ ಚೆನ್ನಾಗಿರುತ್ತೆ, ಲೈಕ್ ಈ ತರ ಗಾಡಿ ಓಡಿಸ್ಕೊಂಡು ನಿಮ್ ಜೊತೆ ಮಾತಾಡ್ಕೊಂಡು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಮನೆಗೆ ಹೋಗಿ. ಓಕೆನಾ? ನೋಡಿ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ಈ ರೋಡಲ್ಲೆಲ್ಲ ಗಾಡಿ ಓಡಿಸೋದಕ್ಕೆ. ಟ್ರಾಫಿಕ್ ಇಲ್ಲ, ಸಿಗ್ನಲ್ ಇಲ್ಲ, ಆಮೇಲೆ ಹಾರನ್ ಕಯ ಪಯ ಸೌಂಡ್ ಇಲ್ಲ. ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು, ಎಷ್ಟು ದೂರ ಬೇಕಾದ್ರೂ ಓಡಿಸ್ಬೋದು, ಬಿಸ್ಲಿಲ್ಲ ಅಂದ್ರೆ ಅಲ್ವಾ. ನೋಡಿ ಗೈಸ್, ಇಲ್ಲಿ ಲೆಫ್ಟಿಗೆ ಹೋಗು ಅಂತ ಹೇಳ್ತಾ ಇದಾರೆ, ಬಟ್ ದಾರಿ ಇರೋದು ಸ್ಟ್ರೈಟ್ ಹೋಗ್ಬೇಕು ತಾನೆ. ಮಾಡ್ತೀನಿ ಇವರಿಗೆ. ಗಾಡಿನ ಡೆಲಿವರಿ ಮಾಡಿ ಇವಾಗ ಮನೆಗೆ ಬಂದಿದೀವಿ. ಸೊ ಇವಾಗ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಇಲ್ಲ ಅಂತಂದ್ರೆ ನಾನು ಫ್ರೆಶ್ ಅಪ್ ಆಗೋದೇ 1 ಗಂಟೆ ಆಗ್ಬಿಡುತ್ತೆ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಆಮೇಲೆ ಏನ್ ನೋಡೋಣ. ಇವಾಗ ಊಟ ಮಾಡಿದ್ದಾಯ್ತು. ನೈಟ್ ನಾನು ಚನಾ ದಾಲ್ ಅಂಡ್ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಚನಾನ ಸೋಕ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಬನ್ನಿ, ನೆನ್ನೆ ನಾವು ಕಾರ್ ಶೆಲ್ ಹಾಕೋದಿಕ್ ಟ್ರೈ ಮಾಡಿದ್ವಲ್ಲ, ನೆನ್ನೆ ಆಗಿರ್ಲಿಲ್ಲ, ಇವತ್ತದು ರೆಡಿ ಇದೆ. ಸೊ ರೇಸಿಂಗ್ ಕಾರ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಇದ್ ಕಾರ್ ಆನ್ ಮಾಡ್ಬೇಕಾ? ಹೆಂಗೆ ಇದು ಆನ್ ಮಾಡೋದು? ಓಕೆ, ನಮ್ ಕಾರ್ದು ಮಿನಿ ವರ್ಷನ್. ಓಕೆ, ಇದು ಆನ್ ಮಾಡ್ಬೇಕಾ? ಅದು ಲೈಟ್ ಆನ್ ಆಗ್ಬೇಕಲ್ಲ ಅದ್ರಲ್ಲಿ. ನೀವೇ ತಾನೇ ಹೇಳಿದ್ದು. ಸ್ಕ್ವೇರ್ ಶೇಪ್ ಹೊಡಿರಿ, ಹಂಗೆ ರೌಂಡ್. ಎಲ್ಲೋಯ್ತದು? ಇದು ಬೊಂಬಾಟ್ ಕಾರ್ ನೋಡಿದೀರಾ ಮೂವಿ ನೀವು? ಬೊಂಬಾಟ್ ಕಾರ್ ನೋಡಿದೀರಾ ಗೈಸ್ ನೀವು? ಅದ್ರಲ್ಲಿ ಬರುತ್ತಲ್ಲ ಕಾರ್ ಸೌಂಡ್ ಹಂಗಿದೆ ಅಲ್ಲ. ನಾನಿವಾಗ ಎಷ್ಟು ಗಾಳಿ ಇದೆ ನೋಡಿ, ತಣ್ಣಗೆ ಗಾಳಿ ಬೀಸುತ್ತೆ. ಬಿಸಿಲು ಇದೆ, ಸರಿಯಾಗಿ ಬಿಸಿಲು ಇದೆ, ಅದ್ರ ಜೊತೆ ತಣ್ಣಗೆ ಗಾಳಿನೂ ಬೀಸುತ್ತೆ. ಲೆಗ್ ಪೇನ್ ಇವಾಗ ಸ್ವಲ್ಪ ಓಕೆ. ನನ್ನ ಡೈಲಿ ವ್ಲಾಗ್ ಡೇ 2 ಆರ್ ಡೇ 3 ನೀವು ನೋಡಿದ್ರೆ ಅದರಲ್ಲಿ ನಾನು ಪನ್ನೀರ್ ಮೌಸ್ ಮಾಡಿದ್ದೀನಿ. ಸೊ ಅವತ್ತು ಟೇಸ್ಟ್ ಮಾಡಿ ಇಟ್ಟಿದ್ದು, ಮತ್ತೆ ನಾನು ತಿಂದಿರ್ಲಿಲ್ಲ. ಸೊ ಇವತ್ತು ತಿಂತಾ ಇದ್ದೀನಿ. ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತಲ್ವಾ, ಸೊ ಹಾಗಾಗಿ ಪನ್ನೀರ್ ಮೌಸ್ ಆದ್ಮೇಲೆ ಇವಾಗ ಮ್ಯಾಂಗೋ ಟೈಪ್. ಒಂದು ದಿನಕ್ಕೆ 1 ಸಲಿಗಾದ್ರೂ ಮ್ಯಾಂಗೋ ನಾನು ತಿನ್ಲೇಬೇಕು. ನ್ಯಾಚುರಲ್ ಆಗಿ ಹಣ್ಣಾಗಿರೋದಿದು. ನಾನು ಸುಮ್ಮನೆ ಹಾಗೆ ಇನ್ಸ್ಟಾ ಸ್ಕ್ರಾಲ್ ಮಾಡ್ತಾ ಇದ್ದೆ, ಓಕೆನಾ. ಸೊ ಅವಾಗ ನಂಗೊಂದು ವಿಡಿಯೋ ಸಿಕ್ತು. ಏನಪ್ಪಾ ಅಂತಂದ್ರೆ
ಕ್ವಾಟ್ಲೆ ಕಿಚನ್ ಅಂತ ಕಲರ್ಸ್ ಕನ್ನಡದಲ್ಲಿ ಒಂದು ಶೋ ಓಪನ್ ಆಗಿದೆಲ್ಲ, ಸೊ ಅದರಲ್ಲಿ ರಕ್ಷಿತಾ ಅಂದರೆ ಬಿಗ್ ಬಾಸ್ಗೆ ಹೋಗಿದ್ರಲ್ವ, ಅವರು ಫುಲ್ ಫನ್ನಿ ಇತ್ತು ಓಕೆನಾ ಒಂದು ಪ್ರೋಮೋ. ಸೊ ಅದನ್ನು ನೋಡೋಣ ಅಂದರೆ ಆ ಶೋನ ನೋಡೋಣ ಅಂತ ನಾನೀಗ TV ಆನ್ ಮಾಡಿದ್ದೀನಿ. ಆ್ಯಂಡ್ ಕ್ಯೂಟಿ ಪೈ ನನ್ನ ಫೇವ್ರೆಟ್ ಇದು. ಸೊ ನಿಮ್ಮಲ್ಲಿ ಯಾರಿಗೆ ಇಷ್ಟ, ಯಾರ್ಯಾರು ಟ್ರೈ ಮಾಡಿದ್ರಾ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಓಕೆನಾ. ಆ್ಯಂಡ್ ನೋಡುವ ಬನ್ನಿ. ಓಕೆ ಗೈಸ್, ಇವಾಗ ನಾನು ನೈಟ್ ಚಪಾತಿ ಮಾಡ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರಿಗೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಅಂದರೆ ಟಿಪ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವು ಚಪಾತಿ ಮಾಡೋದಕ್ಕಿಂತ ಮುಂಚೆ 1 hour ಸಾಕನ್ಸುತ್ತೆ. 1 hour ಮುಂಚೆ ನೀವು ಹಸಿಟ್ಟನ್ನ ಕಲಸಿಟ್ಟು ಆಮೇಲೆ ಚಪಾತಿ ಮಾಡಿದ್ರೆ ಇಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಯಾರು ಗೊತ್ತಿಲ್ವೋ ಅವರು ಫಾಲೋ ಮಾಡಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ಚನಾ ಮಸಾಲ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿ ಆ್ಯಂಡ್ ತುಂಬ ಈಸಿ. ಸೊ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್: ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಟೊಮ್ಯಾಟೊ ಪೇಸ್ಟ್, ಆ್ಯಂಡ್ ಇದು ಈ ಕಾಳು ಏನು ಬೇಯಿಸಿಟ್ಕೊಂಡಿದ್ದೀವಿ ಅದ್ರದ್ದು ಪೇಸ್ಟ್ 1 ಕಪ್ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಉಪ್ಪು, ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ, ಆನಿಯನ್ ಆ್ಯಂಡ್ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು. ಇಷ್ಟೇ ಬೇಕಿರೋದು. ಸಿಂಪಲ್ ಆಗಿ ಮಾಡೋಣ ಬನ್ನಿ. ಫಸ್ಟ್ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೋಬೇಕು. ನಿಮ್ಮ ಹತ್ರ ಇದ್ರೆ ಸ್ವಲ್ಪ ಬಟರ್ ಹಾಕೊಳ್ಳಿ. ಸ್ವಲ್ಪ ಜೀರಿಗೆ ಆ್ಯಂಡ್ ಆನಿಯನ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಹಾಕ್ತಿದ್ದಂಗೆ ಟೊಮ್ಯಾಟೊ ಪೇಸ್ಟ್ ಹಾಕ್ಕೊಳ್ಳಿ. ಅದ್ರೊಟ್ಟಿಗೆನೆ ಈ ಒಂದು ಪೇಸ್ಟ್ ನಾವೇನ್ ಮಾಡಿದೀವಿ ಚನಾ ಪೇಸ್ಟ್ ಅದನ್ನು ಹಾಕೊಳ್ಳಿ. ಮಿಕ್ಸ್. ಇದು 1-2 minutes ಕುಕ್ ಆಗೋದಕ್ಕೆ ಬಿಟ್ಬಿಡೋಣ. ಅದಾದ್ಮೇಲೆ ಚನಾ ಹಾಕ್ಬೇಕು. ಚನಾ ಹಾಕೋದಕ್ಕಿಂತ ಮುಂಚೆ 1 tablespoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇವಾಗ ನಾವು ಬೇಯಿಸಿಟ್ಕೊಂಡಿರೋಂತ ಚನಾ ಹಾಕೋತಾ ಇದ್ದೀನಿ. ಈ ತರ ಆದ್ಮೇಲೆ ಇವಾಗ ಇದಕ್ಕೆ ನಾವು ಸ್ಪೈಸಸ್ ಹಾಕೋಬೇಕು. ಇದರಲ್ಲಿ ಉಪ್ಪು, ಮೆಣಸಿನ ಪುಡಿ, ಧನಿಯಾ ಪುಡಿ ಅಂಡ್ ಗರಂ ಮಸಾಲ ಇದೆ. ಇಷ್ಟನ್ನು ಹಾಕೋತಾ ಇದ್ದೀನಿ. ಮಿಕ್ಸ್. ಈಗ ಇದು ಫುಲ್ ಥಿಕ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಈಗ ನಾವೇನ್ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವಾ ಆ ನೀರ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ. ಸೊ ಈ ಒಂದು ನೀರ್ನ ಯೂಸ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನೋಡಿ, ಈ ತರ ಎಲ್ಲ ಪೇಸ್ಟ್ ಆಗಿರುತ್ತಲ್ವಾ, ಸೊ ಅದನ್ನ ನೀಟಾಗಿ ವಾಶ್ ಮಾಡಿ ಹಾಕೊಳ್ಳಿ. ಇದು ಚಪಾತಿಗೆ ಪರ್ಫೆಕ್ಟ್ ಆಗಿರುತ್ತೆ. ನೀವು ರೈಸಿಗೆ ತಿಂತೀರಾ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ. ಅಂಡ್ ಇದು ಒಂದು 5 to 7 minutes ಕುಕ್ ಆಗೋದಕ್ಕೆ ಬಿಡ್ಬೇಕು. ಅಷ್ಟರಲ್ಲಿ ನಾವು ಚಪಾತಿ ಮಾಡ್ಕೊಬಿಡೋಣ. ಇದು ನೀಟಾಗಿ ಕುಕ್ ಆಗಿದೆ. ಸೊ ಇವಾಗ ಇದಕ್ಕೆ ಫೈನಲ್ ಟಚ್ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಚನಾ ಮಸಾಲ ಗಮ್ ಅಂತ ಇದೆ ರೆಡಿ. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಲ್ಲ. ಬಿಸಿ ಬಿಸಿ ಚನಾ ಮಸಾಲ ಅಂಡ್ ಚಪಾತಿ ರೆಡಿ ಆಗಿದೆ. ಈಗ ಹೋಗಿ ಊಟ ಮಾಡಬೇಕು. ಅಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ. ಅಂಡ್ ಆಲ್ಸೋ ಚನಾ ಮಸಾಲ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಅಂತಾನು ಅನ್ಕೊಳ್ತೀನಿ. ಅಂಡ್ ನಾಳೆ ವಿಡಿಯೋಲಿ ಸಿಗೋಣ ಓಕೆನಾ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರು ನನ್ನ ವಿಡಿಯೋಸ್ನ ನೋಡಿಲ್ಲ ದಯವಿಟ್ಟು ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಗುಡ್ ನೈಟ್. Bye-bye.